Well, my dear students, welcome to my YouTube channel Rise Up Motives. ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆಯಾದಂತಹ ಕನ್ನಡ ವಿಷಯದ ಬಗ್ಗೆ ಅತ್ಯಂತ ಪ್ರಮುಖವಾದಂತಹ 2 ಅಂಕಗಳ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಪ್ರಶ್ನೆಗಳು 11ರಿಂದ 18 ವರೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಭಾಳ ಎಕ್ಸಾಮ್ ಸ್ಪೆಷಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಈಸಿ ಆಗಿರ್ತಕ್ಕಂಥ ನೋಟ್ಸನ್ನು ನಾನು ಪಾಯಿಂಟ್ ವೈಸ್ ನೋಟ್ಸ್ ಮಾಡಿದ್ದೀನಿ. ನಿಮಗೆ ನೆನಪಲ್ಲಿ ಇಟ್ಕೊಳೋದಕ್ಕೆ ಭಾಳ ಸುಲಭ ಆಗುತ್ತೆ. ಕೊನೆಯಲ್ಲಿ ನಾನು ಎಕ್ಸಾಮ್ ಟಿಪ್ಸ್ಗಳನ್ನು ಕೊಡ್ತೀನಿ, ಹೇಗೆ ಈ ಒಂದು ಪಾಯಿಂಟ್ಸ್ಗಳನ್ನು ನೆನಪು ಮಾಡ್ಕೋಬೇಕು ಅನ್ನೋವಂಥ ಆ ವಿಷಯದ ಬಗ್ಗೆಯೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕೆ ಕೊನೆವರೆಗೂ ಕೂಡ ಈ ವಿಡಿಯೋನ ನೋಡಿ, ಯಾಕೆಂದರೆ ಬಹಳ ನಿಮಗೆ ಉಪಯೋಗ ಆಗುತ್ತೆ. ಯಾಕೆ ಕ್ವಶನ್ ನಂಬರ್ 11ರಿಂದ 18 ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕ್ವಶನ್ ನಂಬರ್ 1 to 10 ಏನಿದೆ ನಿಮಗೆ MCQಗಳನ್ನು ಕೇಳ್ತವೆ. MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಕ್ವಶನ್ 11ಇಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಕ್ವಶನ್ 11ಇಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರಶ್ನೆ 11 ಪ್ರಶ್ನೆಯನ್ನು ನೋಡೋಣ ಮತ್ತು ಉತ್ತರವನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಪ್ರಶ್ನೆ 11ಕ್ಕೆ ಹೋಗೋಣ. ತರಗತಿಯಲ್ಲಿ ಪ್ರತಿ ಮಗುವಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಹೇರಳ ಅವಕಾಶಗಳಿರಬೇಕು. ಇದು ಒಂದು ಸ್ಟೇಟ್ಮೆಂಟ್. ಇದು ತರಗತಿಯಲ್ಲಿ ಏನಿರಬೇಕು, ಪ್ರತಿ ಮಗುವಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಅಂತ ಹೇಳಿದ್ರೆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಗೆ ತುಂಬ ಅವಕಾಶಗಳಿರಬೇಕು, ಆಪರ್ಚುನಿಟಿಗಳು ಇರಬೇಕು. ಈ ಹೇಳಿಕೆಯನ್ನು ಸಮರ್ಥಿಸುವ 4 ಅಂಶಗಳನ್ನು ಬರೆಯಿರಿ ಅಂತ ಕ್ವಶನ್ ಅರ್ಥ ಮಾಡ್ಕೋಬೇಕು. ತರಗತಿಯಲ್ಲಿ ಪ್ರತಿ ಮಗುವಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಸಾಕಷ್ಟು ಅವಕಾಶಗಳಿರಬೇಕು. ಹೇರಳ ಅಂದರೆ ಸಾಕಷ್ಟು ಹೆಚ್ಚು ಅವಕಾಶಗಳಿರಬೇಕು ಅಂತ. ಈ ಹೇಳಿಕೆಯನ್ನು ಸಮರ್ಥಿಸುವ 4 ಅಂಶಗಳನ್ನು ಬರೀರಿ. ಇದಕ್ಕೆ ಸಮರ್ಥನೆ ಮಾಡ್ತಕ್ಕಂಥ 4 ಅಂಶಗಳನ್ನು ನೀವು ಹಾಕಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಪ್ರತಿ ಮಗುವಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಅವಕಾಶಗಳಿರಬೇಕು. ಇದಕ್ಕೆ ಸಮರ್ಥಿಸುವಂತಹ ಅಂಶ 1 ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಒನ್ ಏಕತಾನತೆಯನ್ನು ಹೋಗಲಾಡಿಸುತ್ತದೆ. ಐಸೋಲೇಷನ್ ಅಂತ ನಾವೇನು ಹೇಳ್ತೀವಿ, ಒಂಟಿತನ, ಅದು ಹೋಗಲಾಡಿಸುತ್ತೆ ಅಂತ ಹೇಳ್ಬಿಟ್ಟು ಏಕತಾನತೆಯನ್ನು ಇದೇನು ಮಾಡುತ್ತೆ, ಹೋಗಲಾಡಿಸುತ್ತೆ. ಪ್ರತಿ ಮಗುವಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಸಾಕಷ್ಟು ಅವಕಾಶಗಳು ಕೊಟ್ಟಾಗ ಮಾತಾಡೋದಕ್ಕೆ, ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ವಿಷಯಗಳನ್ನು, ಚಿಂತನೆಗಳನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಾಗ ಏಕತಾನತೆಯನ್ನು ನಾವೇನು ಮಾಡ್ಬೋದು, ಹೋಗಲಾಡಿಸ್ಬೋದು. ವಿದ್ಯಾರ್ಥಿಗಳ ಏಕತಾನತೆಯನ್ನು ನಾವೇನು ಮಾಡ್ಬೋದು, ಹೋಗಲಾಡಿಸಬಹುದು. ಆಮೇಲೆ ಸೆಕೆಂಡ್ ಪಾಯಿಂಟ್, ವೈವಿಧ್ಯಮಯ ಕಲಿಕೆಗೆ ದಾರಿದೀಪವಾಗುತ್ತದೆ. ಅಂದರೆ ಕಲಿಕೆಯಲ್ಲಿ ವರ್ಸಟೈಲ್ ಅಂತ ಏನು ಹೇಳ್ತೀವಿ, ವೈವಿಧ್ಯಮಯ ಅಂತ ಏನು ಹೇಳ್ತೀವಿ, ಅದಕ್ಕೇನಾಗುತ್ತೆ, ದಾರಿದೀಪ ಆಗುತ್ತೆ. ವೈವಿಧ್ಯಮಯವಾದಂಥ ಕಲಿಕೆಗೆ ಏನಾಗುತ್ತೆ, ಇದು ದಾರಿದೀಪ ಆಗುತ್ತೆ. ಥರ್ಡ್ ಒನ್ ಏನು ಅಂದರೆ, ವಿದ್ಯಾರ್ಥಿಗಳು ಲವಲವಿಕೆಯಿಂದ ತರಗತಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸೃಜನಶೀಲ ಅಭಿವ್ಯಕ್ತಿಗೆ ಅವಕಾಶಗಳಿದ್ದಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಲವಲವಿಕೆಯಿಂದ, ಸಂತೋಷದಿಂದ ತರಗತಿಯಲ್ಲಿ ಏನು ಮಾಡ್ತವೆ, ಭಾಗವಹಿಸ್ತವೆ. ಮತ್ತು ಮಕ್ಕಳ ಸೃಜನಶೀಲತೆ ಏನಾಗುತ್ತೆ, ಪೋಷಣೆ ಮಾಡ್ದಂಗೆ ಆಗುತ್ತೆ. ಮಕ್ಕಳ ಸೃಜನಶೀಲತೆಯನ್ನು ಪೋಷಿಸುತ್ತದೆ ಅಥವಾ ಹೆಚ್ಚಿಸುತ್ತದೆ ಅಂತ ಹೇಳ್ಬಿಟ್ಟು, ಮಕ್ಕಳು ಹೆಚ್ಚು ಹೆಚ್ಚು ಅಭಿವ್ಯಕ್ತಗೊಳಿಸಿದಾಗ ತಮ್ಮ ಒಂದು ಚಿಂತನೆಗಳನ್ನು, ಆಲೋಚನೆಯನ್ನು, ತಮ್ಮ ವಿಚಾರಗಳನ್ನು ಅವರು ಹೆಚ್ಚು ಅಭಿವ್ಯಕ್ತಗೊಳಿಸಿದಾಗ ಮಕ್ಕಳ ಸೃಜನಶೀಲತೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದು ಪೋಷಣೆ ಮಾಡ್ದಂಗೆ ಆಗುತ್ತೆ. ಈ 4 ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 12ಗೆ ಹೋಗೋಣ ನಾವು. ಆಟದಿಂದ ಕಲಿಕೆ ಹೇಗೆ ಸಾಧ್ಯ? ಅಂದರೆ ಆಟದಿಂದ ಕಲಿಕೆ ಆಗುತ್ತಾ, ಅದು ಹೇಗೆ ಸಾಧ್ಯ ಆದರೆ ವಿಶ್ಲೇಷಿಸಿ ಅಂತ ಹೇಳ್ಬಿಟ್ಟು. ಆಟದಿಂದ ಕಲಿಕೆ ಹೇಗೆ ಸಾಧ್ಯ, ಅದನ್ನು ವಿಶ್ಲೇಷಣೆ ಮಾಡಿ, ಅನಾಲಿಸಿಸ್ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು 4 ಪಾಯಿಂಟ್ ಆಗಿ. ಪ್ರತಿಯೊಂದು ಆಟಕ್ಕೂ ವಿಷಯ ವಸ್ತು ಇರುತ್ತೆ. ಪ್ರತಿಯೊಂದು ಆಟಕ್ಕೂ ತನ್ನದೇ ಆದಂತಹ ವಿಷಯ ವಸ್ತು ಇರುತ್ತೆ. ಪಾಯಿಂಟ್ ನಂಬರ್ 1, ಆಟದಲ್ಲಿ ಕಲಿಕೆಯ ಪರಿಕಲ್ಪನೆಗಳು ಅಡಕವಾಗಿರುತ್ತದೆ. ಪ್ರತಿಯೊಂದು ಆಟದಲ್ಲಿ ಕಲಿಕೆಯ ಪರಿಕಲ್ಪನೆಗಳು ಅಂದರೆ ಲರ್ನಿಂಗ್ ಕಾನ್ಸೆಪ್ಟ್ ಅದು ಅಡಕ ಆಗಿರುತ್ತೆ. ಆಟದಲ್ಲಿ ಕಲಿಕೆಯ ಪರಿಕಲ್ಪನೆಗಳು ಕೂಡ ಅಡಕವಾಗಿರುತ್ತದೆ. ಆಟಕ್ಕೆ ನಿರ್ದಿಷ್ಟ ನಿಯಮಗಳಿರುತ್ತೆ. ಎಲ್ಲ ಆಟಕ್ಕೆ ನಿರ್ದಿಷ್ಟ ನಿಯಮಗಳಿರುತ್ತೆ, ಅದನ್ನು ಪಾಲನೆ ಮಾಡಬೇಕಾಗತ್ತೆ.
ಮತ್ತು ಆಟದಲ್ಲಿ ಪರಿಭಾಷೆ ಮತ್ತು ಸಂವಹನ ಬೆಳೆಯುತ್ತದೆ. ಆಟದಲ್ಲಿ ಪರಿಭಾಷೆನೂ ಬೆಳೆಯುತ್ತೆ, ಸಂವಹನ ಕಮ್ಯುನಿಕೇಷನ್ ಕೂಡ ಏನಾಗುತ್ತೆ, ಬೆಳೆಯುತ್ತೆ. ಹೀಗೆ ಆಟದಿಂದ ಕಲಿಕೆ ಸಾಧ್ಯ ಅಂತಕ್ಕಂಥದ್ದು ನಾವು ಏನು ಮಾಡ್ಬೋದು, ವಿಶ್ಲೇಷಣೆ ಮಾಡಬಹುದು. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಖಂಡಿತ 2 ಅಂಕಗಳನ್ನು ತಗೊಳ್ತೀರಾ. ಪ್ರಶ್ನೆ 13. ಓದಿನ ಪೂರ್ವ ಸಿದ್ಧತೆಯಾಗಿ ಪದಗಳ ಪರಿಚಯ ಹೇಗೆ ಮಾಡುವಿರಿ ಅಂತ. ಈ ಓದಿನ ಪೂರ್ವ ಸಿದ್ಧತೆ ನೀವೇನು ಮಾಡಬೇಕು, ಪದಗಳ ಪರಿಚಯ ಮಾಡಬೇಕು, ಪದಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ವರ್ಡ್ಸ್ ಇಂಟ್ರೊಡ್ಯೂಸ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮಾಡ್ತೀರಾ, ಪದಗಳನ್ನು ನೀವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ, ಪದಗಳನ್ನು ಹೇಗೆ ಪರಿಚಯ ಮಾಡಿ ಕೊಡ್ತೀರಾ ಅಂತಕ್ಕಂಥ ಪ್ರಶ್ನೆ ಇದು. ಮಕ್ಕಳು ಓದೋಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆಯಾಗಿ ಕೆಲವೊಂದು ಪದಗಳನ್ನು ಪರಿಚಯ ಮಾಡಿಕೊಡ್ಬೇಕು. ಅದನ್ನು ಹೇಗೆ ಮಾಡ್ತೀರಾ. ಮಿಂಚು ಪಟ್ಟಿ, ಇಂಗ್ಲೀಷಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ, ಅದನ್ನು ಬಳಸಬೇಕಾಗತ್ತೆ. ಮಿಂಚು ಪಟ್ಟಿಗಳನ್ನು ಬಳಸಿ ನಾವು ಪದಗಳ ಪರಿಚಯವನ್ನು ಮಾಡಿಕೊಡಬಹುದು. ಒಂದೇದು. ಸೆಕೆಂಡ್ ಒಂದು, ಮೌಖಿಕವಾಗಿ ಪದಗಳನ್ನು ಹೇಳಿಸುವುದು. ಮೌಖಿಕವಾಗಿ ವಿದ್ಯಾರ್ಥಿಗಳಿಂದ ಪದಗಳನ್ನು ಏನು ಮಾಡಬಹುದು, ಹೇಳಿಸಬಹುದು. ಥರ್ಡ್ ಒನ್, ಕಪ್ಪು ಹಲಗೆಯ ಮೇಲೆ ಪದಗಳನ್ನು ಬರೆಯಿಸುವುದು. ಕಪ್ಪು ಹಲಗೆ ಮೇಲೆ ಅಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಕೆಲವೊಂದು ಪದಗಳನ್ನು ಬರೆಯಿಸುವುದು. ಹೀಗೆ ಪದಗಳ ಪರಿಚಯ ಕೂಡ ಮಾಡ್ಬೋದು. ಲಾಸ್ಟ್ ಪಾಯಿಂಟ್ ಇದರಲ್ಲಿ ಪದಕೋಶದಲ್ಲಿ ಹುಡುಕಿಸಿ ಅರ್ಥ ಹೇಳಿಸುವುದು. ಪದಕೋಶ ಅಂದರೆ ಡಿಕ್ಷನರಿಲಿ ಕೆಲವೊಂದು ಪದಗಳನ್ನು ಹುಡುಕಿ ಅದರ ಅರ್ಥವನ್ನು ಹೇಳಿಸುವುದು ಅಂತಕ್ಕಂಥದ್ದು ಇದೆ. ವೊಕ್ಯಾಬ್ಯುಲರಿಯಲ್ಲಿ ಪದಗಳನ್ನು ಹುಡುಕ್ತಕ್ಕಂಥದ್ದು, ಡಿಕ್ಷನರಿಯಲ್ಲಿ ಪದಗಳನ್ನು ಹುಡುಕಿ ಅದಕ್ಕೆ ಅರ್ಥವನ್ನು ಹೇಳಿಸ್ತಕ್ಕಂಥದ್ದು ಕೂಡ ಇಲ್ಲಿ ಪದಗಳ ಪರಿಚಯ ಮಾಡೋದಕ್ಕೆ ಏನಾಗುತ್ತೆ, ಸಹಾಯ ಮಾಡುತ್ತೆ. ಈ 4 ವಿಧಾನಗಳಿಂದ ನಾವೇನು ಮಾಡ್ಬೋದು, ಪದಗಳ ಪರಿಚಯವನ್ನು ಮಾಡ್ಬೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ, ಈ ಪ್ರಶ್ನೆ ಕೇಳಿದ್ವೆ, ನಿಮಗೆ 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 14ಗೆ ಹೋಗೋಣ. 14 ಏನಿದೆ, ನಮ್ಮ ಪಾಠ ಯೋಜನೆಯಲ್ಲಿ ಇರಬೇಕಾದ ಪ್ರಮುಖ ಅಂಶಗಳು ಯಾವುವು ಅಂತ ಇದೆ. ಲೆಸನ್ ಪ್ಲಾನ್ ಮಾಡ್ತೀವಿ. ಲೆಸನ್ ಪ್ಲಾನಲ್ಲಿ ಇರತಕ್ಕಂಥ ಪ್ರಮುಖ ಅಂಶಗಳು ಯಾವುದು, ನಮ್ಮ ಪಾಠ ಯೋಜನೆಯಲ್ಲಿ ಅಂದರೆ ಲೆಸನ್ ಪ್ಲಾನಲ್ಲಿ ಇರಬೇಕಾದಂಥ ಪ್ರಮುಖ ಅಂಶಗಳು ಯಾವುವು ಅಂತ ಇದೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಅಂಶಗಳಿರಬೇಕಾಗುತ್ತೆ. ಮೊದಲನೇದು ಒಳಗೊಳ್ಳುವ ಚಟುವಟಿಕೆಗಳಿರಬೇಕು. ಇನ್ಕ್ಲೂಸಿವ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಆ್ಯಕ್ಟಿವಿಟೀಸ್ ಇರಬೇಕು, ಒಳಗೊಳ್ಳುವ ಚಟುವಟಿಕೆಗಳು ಇರಬೇಕು, ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸಾಮರ್ಥ್ಯಕ್ಕೆ ತಕ್ಕ ಬರವಣಿಗೆಯ ಅವಕಾಶ ಇರಬೇಕು. ಆ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಬರವಣಿಗೆಯ ಅವಕಾಶವನ್ನು ನೀಡಿರಬೇಕು. ಥರ್ಡ್ ಒನ್, ವಿದ್ಯಾರ್ಥಿಗಳ ಕಲಿಕಾ ಅವಶ್ಯಕತೆಗಳನ್ನು ಪೂರೈಸಬೇಕು. ನಮ್ಮ ಪಾಠ ಯೋಜನೆಯಲ್ಲೇ ವಿದ್ಯಾರ್ಥಿಗಳ ಕಲಿಕಾ ಅವಶ್ಯಕತೆಗಳನ್ನು ಏನು ಮಾಡಿರಬೇಕು, ಪೂರೈಸಿರಬೇಕು. ಹಿಂದಿನ ಅನುಭವಗಳಿಗೆ ಸಂಬಂಧ ಹೊಂದಿರಬೇಕು. ಈಗ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗೆ ಲಿಂಕ್ ಇರಬೇಕು ಅಂತ ಹೇಳ್ಬಿಟ್ಟು, ಹಿಂದಿನ ಅನುಭವಗಳಿಗೆ ಈಗಿನ ಪಾಠ ಏನಾಗಿರಬೇಕು, ಸಂಬಂಧ ಹೊಂದಿರಬೇಕು. ಮತ್ತು ವೈವಿಧ್ಯಮಯ ಸಂಪನ್ಮೂಲ ಬಳಕೆ ಇರಬೇಕು. TLM ಅಂತ ಹೇಳ್ತೀವಿ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸು. ಅದರಲ್ಲಿ ವರ್ಸಟೈಲ್ ಇರಬೇಕು, ಅಂದರೆ ವೈವಿಧ್ಯಮಯತೆ ಇರಬೇಕು, ಆ ಮೂಲಗಳ ಬಳಕೆ ಇರಬೇಕು ಅಂತ. ಕೊನೆಯ ಪಾಯಿಂಟ್ ಇದರಲ್ಲಿ ಸೂಕ್ತ ಮೌಲ್ಯಮಾಪನ ತಂತ್ರಗಳನ್ನು ಬಳಸಬೇಕು. ಸೂಕ್ತವಾದಂಥ ಮೌಲ್ಯಮಾಪನ ತಂತ್ರಗಳನ್ನು ಕೂಡ ಬಳಸಬೇಕಾಗತ್ತೆ. ಇದು ನಮ್ಮ ಪಾಠ ಯೋಜನೆಯಲ್ಲಿ ಇರಬೇಕಾದಂಥ ಪ್ರಮುಖ ಅಂಶಗಳು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಪ್ರಶ್ನೆ 15ಕ್ಕೆ ಹೋಗೋಣ. ದೃಷ್ಟಿ ದೋಷ ಇರುವ ಮಕ್ಕಳು ಕಲಿಕೆಯಲ್ಲಿ ಒಳಗೊಳ್ಳಲು ತೆಗೆದುಕೊಳ್ಳುವ 4 ಕ್ರಮಗಳನ್ನು ಬರೆಯಿರಿ. ಕೆಲವೊಂದು ಮಕ್ಕಳಿಗೆ ದೃಷ್ಟಿ ದೋಷ ಇದೆ ಅಂತ ಅಂದ್ಕೊಳ್ಳೋಣ. ಆ ಮಕ್ಕಳು ಕಲಿಕೆಯಲ್ಲಿ ಒಳಗೊಳ್ಳಬೇಕು. ಅದಕ್ಕೆ 4 ಕ್ರಮಗಳನ್ನು ನೀವು ಬರೆಯಿರಿ ಅಂತ ಇದೆ. ದೃಷ್ಟಿ ದೋಷ ಇರತಕ್ಕಂಥ ಮಕ್ಕಳನ್ನು ಹೇಗೆ ನಾವು ಒಳಗೊಳ್ಳಲು ತೆಗೆದುಕೊಳ್ಳುವಂಥ ಕ್ರಮಗಳು, 4 ಕ್ರಮಗಳನ್ನು ಕೇಳಿದ್ದಾರೆ. ಹೇಗೆ ನೀವು ಆ ಮಕ್ಕಳನ್ನು ಒಳಗೊಳಿಸ್ತೀವ, ಕಲಿಕೆಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀವ ಅಂತಕ್ಕಂಥದ್ದು. ಸೊ ಇಲ್ಲಿ ಮೊದಲನೇ ಪಾಯಿಂಟು, ಚಿತ್ರಗಳನ್ನು ಪದಗಳ ಮೂಲಕ ಏನು ಮಾಡಬೇಕು, ವಿವರಿಸಬೇಕು. ಕಣ್ಣು ಅವ್ರಿಗೆ ಕಾಣೋದಿಲ್ಲ, ಕಣ್ಣು ಕಡಿಮೆ ಕಾಣುತ್ತೆ, ದೃಷ್ಟಿದೋಷ ಇದೆ ಅಂತ ಹೇಳಿದರೆ ಚಿತ್ರಗಳನ್ನು ನೋಡೋದಕ್ಕೆ ಆಗಲ್ಲ. ಆ ಚಿತ್ರಗಳನ್ನು ಪದಗಳ ಮೂಲಕ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಚಿತ್ರ ಹೇಗಿದೆ ಅಂತಕ್ಕಂಥದ್ದನ್ನು ಪದಗಳ ಮೂಲಕ ಏನು ಮಾಡಬೇಕು, ವಿವರಿಸಬೇಕು. ಮೊದಲನೇದು. ಅಗತ್ಯ ಇದ್ದರೆ ಭೂತಗನ್ನಡಿಯ ವ್ಯವಸ್ಥೆ ಮಾಡಬೇಕು. ಭೂತಗನ್ನಡಿಯ ವ್ಯವಸ್ಥೆ ಕೂಡ ಮಾಡಬೇಕು ಅಗತ್ಯ ಇದೆ. ಯಾಕೆಂದರೆ
ಸಣ್ಣದಾಗಿರ್ತಕ್ಕಂಥ ವಸ್ತು ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿದ್ರೆ ಭೂತ ಕನ್ನಡಿಯ ವ್ಯವಸ್ಥೆ ಕೂಡ ಮಾಡಬೇಕು. ಸಹಪಾಠಿಗಳ ಸಹಾಯದಿಂದ ಓದಿಸಬೇಕು. ಸಹಪಾಠಿಗಳ ಸಹಾಯ ತಗೋಬೇಕು, ಮಕ್ಕಳಿಗೆ ಓದಿಸ್ಬೇಕು. ಯಾವ ಮಕ್ಕಳಿಗೆ? ದೃಷ್ಟಿ ದೋಷ ಇರತಕ್ಕಂಥ ಮಕ್ಕಳಿಗೆ ಓದಿಸ್ಬೇಕು. ಮತ್ತು ಕಪ್ಪು ಹಲಗೆಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು. ಯಾಕೆಂದರೆ ಅವ್ರಿಗೆ ಕಾಣೋದು ಏನಾಗುತ್ತೆ, ಕಡಿಮೆ ಕಾಣುತ್ತೆ, ಅಥವಾ ದೋಷ ಇದೆ, ಕಾಣೋದು ಏನಾಗುತ್ತೆ, ಸ್ವಲ್ಪ ಸಮಸ್ಯೆ ಆಗುತ್ತೆ. ಕಪ್ಪು ಹಲಗೆಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದ್ರೆ ಅವ್ರಿಗೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಮತ್ತು ಓದುವ ಸಾಮಗ್ರಿ ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು. ಏನು ಓದುವಂಥ ಸಾಮಗ್ರಿ ಇದೆ ಅದನ್ನು ಸ್ಪಷ್ಟವಾಗಿ ಕಾಣುವಂತೆ ಕ್ರಮವನ್ನು ವಹಿಸಬೇಕು. ಬರವಣಿಗೆಯನ್ನು ಸಣ್ಣ ಕಾರ್ಯಗಳಾಗಿ ವಿಭಜಿಸಬೇಕು. ಬರವಣಿಗೆ ತುಂಬ ಇದ್ದರೆ ಸಣ್ಣ ಸಣ್ಣ ಕಾರ್ಯಗಳಾಗಿ ಅದನ್ನು ಡಿವೈಡ್ ಮಾಡಬೇಕು. ಬರೆಯುವ ಮೊದಲು ವಿವರವಾದ ಚರ್ಚೆ ನಡೆಸಬೇಕು. ಬರೆಯೋಕ್ಕಿಂತ ಮುಂಚೆ, ಯಾಕೆಂದರೆ ಕಾಣಲ್ಲ, ಅವ್ರಿಗೆ ಕಡಿಮೆ ಕಾಣುತ್ತೆ ಅಂದರೆ ತುಂಬಾ ವಿವರವಾದಂತಹ ಡೀಪ್ ಆಗಿರ್ತಕ್ಕಂಥ ಚರ್ಚೆ ನಡೆಸಬೇಕು. ಇಷ್ಟು ಅಂಶಗಳು ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ನೀವು ಹಾಕಿದ್ರೆ ಸಾಕಾಗತ್ತೆ, ನಿಮಗೆ 2 ಅಂಕ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 16ಗೆ ಹೋಗೋಣ. ಮನೆಯಿಂದ ಶಾಲೆಗೆ ಬಂದ ಮಗುವಿಗೆ ಸಾರ್ವತ್ರಿಕ ಭಾಷೆಗೆ ತೆರೆದುಕೊಳ್ಳಲು ಸಿಗುವ ಅವಕಾಶಗಳಾವುವು ಅಂತ ಇದೆ. ಮನೆಯಿಂದ ಮಗು ಏನು ಮಾಡುತ್ತೆ, ಶಾಲೆಗೆ ಬರುತ್ತೆ. ಶಾಲೆಯಲ್ಲಿ ಸಾರ್ವತ್ರಿಕ ಅಂತ ಹೇಳಿದ್ರೆ ಶಾಲೆಯಲ್ಲಿ ಮಾತನಾಡುವಂಥ ಭಾಷೆ, ಅದಕ್ಕೆ ತೆರೆದುಕೊಳ್ಳಲು ಸಿಗುವ ಅವಕಾಶಗಳಾವುವು ಅಂತ. ಮನೆಯಲ್ಲಿ ಭಾಷೆ ಮಾತಾಡ್ತಕ್ಕಂಥದ್ದೇ ಬೇರೆ ಆಗುತ್ತೆ, ಶಾಲೆಯಲ್ಲಿ ಮಾತನಾಡುವಂತಹ ಭಾಷೆನೇ ಬೇರೆ ಆಗುತ್ತೆ. ಮನೆಯ ಭಾಷೆಗೂ ಮತ್ತು ಶಾಲೆಯ ಭಾಷೆಗೆ ಆ ಮಗು ತೆರೆದುಕೊಳ್ಳಲು ಸಿಗುವಂತಹ ಅವಕಾಶಗಳು ಯಾವುವು ಅಂತ ಇದೆ. ಇಲ್ಲಿ ಮೊದಲನೇ ಪಾಯಿಂಟು, ತನ್ನ ವಯಸ್ಸಿನ ಮಕ್ಕಳೊಂದಿಗೆ ಸಂವಹನ ನಡೆಸುತ್ತೆ. ಮನೆಯಲ್ಲಿ ತನ್ನ ವಯಸ್ಸಿನ ಮಕ್ಕಳು ಸಿಗಲ್ಲ, ಶಾಲೆಯಲ್ಲಿ ಆ ಮಗುವಿಗೆ ತನ್ನ ವಯಸ್ಸಿನ ಮಕ್ಕಳು ಸಿಕ್ಕಿದಾಗ ಅಲ್ಲಿ ಸಂವಹನ ನಡೆಯುತ್ತೆ. ಅಲ್ಲಿ ಭಾಷೆ ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅಥವಾ ಭಾಷೆ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಇದೊಂದು ಅವಕಾಶ ಶಾಲೆಗೆ ಬಂದರೆ. ಶಿಕ್ಷಕರು ಮತ್ತು ಹಿರಿಯರೊಂದಿಗೆ ಮಾತನಾಡುವುದು. ಮಗು ಶಾಲೆಗೆ ಬಂದಾಗ ಶಿಕ್ಷಕರ ಜೊತೆ ಮಾತಾಡುತ್ತೆ, ಮತ್ತು ತನಗಿಂತ ದೊಡ್ಡವ್ರ ಜೊತೆ ಹಿರಿಯರೊಂದಿಗೆ ಮಾತಾಡುತ್ತೆ. ಭಾಷೆ ಬೆಳೆಯೋದಕ್ಕೆ ಏನಾಗುತ್ತೆ, ಸಹಾಯ ಆಗುತ್ತೆ. ಆಪ್ತ ಸ್ನೇಹಿತರೊಂದಿಗೆ ಸಂಭಾಷಣೆ ನಡೆಸುವುದು. ಆಪ್ತ ಸ್ನೇಹಿತರೊಂದಿಗೆ ತುಂಬಾ ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ ಜೊತೆ ಕಾನ್ವರ್ಸೇಷನ್, ಸಂಭಾಷಣೆ ನಡೆಸ್ತಕ್ಕಂಥದ್ದು. ಇದರಿಂದನೂ ಕೂಡ ಲ್ಯಾಂಗ್ವೇಜ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಮಗು ಆ ಒಂದು ಭಾಷೆಗೆ ತೆರೆದುಕೊಳ್ಳಲು ಏನಾಗುತ್ತೆ, ಅವಕಾಶ ಆಗುತ್ತೆ. ಮನೆಯ ಅನುಭವವನ್ನು ಶಾಲೆಯಲ್ಲಿ ಹಾಗೂ ಶಾಲೆಯ ಅನುಭವವನ್ನು ಮನೆಯಲ್ಲಿ ಹಂಚಿಕೊಳ್ಳುವುದು. ಮಗು ಶಾಲೆಗೆ ಬಂದರೆ ಮನೆಯ ಅನುಭವ ಏನು ಮಾಡುತ್ತೆ, ಶಾಲೆಯಲ್ಲಿ ಹಂಚಿಕೊಳ್ಳುತ್ತೆ. ಶಾಲೆಯಿಂದ ಮನೆಗೆ ಹೋದರೆ ಶಾಲೆಯಲ್ಲಿ ನಡೆದಂಥ ಅನುಭವ ಏನು ಮಾಡುತ್ತೆ, ಮನೆಯಲ್ಲಿ ಹಂಚಿಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಆ ಮಗು ಆ ಒಂದು ಶಾಲೆಯ ಭಾಷೆಗೆ ತೆರೆದುಕೊಳ್ಳಲು ಏನಾಗುತ್ತೆ, ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟು ಅವಕಾಶಗಳು ಮಗುವಿಗೆ ಸಿಗುತ್ತೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಾಗ ನಿಮಗೆ ಖಂಡಿತ ಏನಾಗುತ್ತೆ, 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 17ಗೆ ಹೋಗೋಣ. ಕ್ವಶನ್ ನಂಬರ್ 17ನಲ್ಲಿ ಕನ್ನಡದಲ್ಲಿ ಭಾಷಾ ವೈವಿಧ್ಯತೆ ಇದೆ, ಸಮರ್ಥಿಸಿ. ಕನ್ನಡದಲ್ಲಿ ಏನಿದೆ, ಭಾಷಾ ವೈವಿಧ್ಯತೆ ಇದೆ. ಒಂದೇ ಥರದ ಭಾಷೆ ಇಲ್ಲ, ಕನ್ನಡದಲ್ಲೂ ವೈವಿಧ್ಯತೆ ಇದೆ, ಭಾಷಾ ವೈವಿಧ್ಯತೆ ಇದೆ. ಅದನ್ನು ಹೇಗೆ ಸಮರ್ಥಿಸ್ತೀರಾ ಅಂತಕ್ಕಂಥದ್ದು. ಮೊದಲನೇ ಪಾಯಿಂಟು, ಮಾತನಾಡುವ ಭಾಷೆಯಲ್ಲಿ ಪ್ರಾದೇಶಿಕ ವ್ಯತ್ಯಾಸಗಳಿದೆ. ನೋಡಿ, ಎವ್ರಿ 55 ಕಿಲೋಮೀಟರ್ಸ್ಗೆ ಏನಾಗುತ್ತೆ, ಲ್ಯಾಂಗ್ವೇಜ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಮಾತನಾಡುವಂಥ ಭಾಷೆಯಲ್ಲಿ ಏನಾಗುತ್ತೆ, ಪ್ರಾದೇಶಿಕ ವ್ಯತ್ಯಾಸಗಳಿವೆ. ಹೇಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಮಾತಾಡೋದೇ ಬೇರೆ, ಬ್ಯಾಂಗ್ಳೂರು ಕನ್ನಡನೇ ಬೇರೆ, ಮಂಗಳೂರು ಕನ್ನಡನೇ ಬೇರೆ, ಮತ್ತು ಗುಲ್ಬರ್ಗ ಕನ್ನಡನೇ ಬೇರೆ. ಹೀಗೆ ಅನೇಕ ಪ್ರಾದೇಶಿಕ ವ್ಯತ್ಯಾಸಗಳು ನಾವು ಏನು ಮಾಡ್ತೀವಿ, ಕಾಣ್ತೀವಿ ಅಂತಕ್ಕಂಥದ್ದು. ನಗರ ಮತ್ತು ಗ್ರಾಮೀಣ ಭಾಷೆಯಲ್ಲಿ ವ್ಯತ್ಯಾಸ ಇದೆ. ನಗರದಲ್ಲಿ ಮಾತಾಡ್ತಕ್ಕಂಥ ಭಾಷೆ, ಗ್ರಾಮೀಣದಲ್ಲಿ ಮಾತಾಡುವಂಥ ಭಾಷೆಗೂ ಏನಾಗುತ್ತೆ, ವ್ಯತ್ಯಾಸ ಖಂಡಿತ ಇದೆ. ಅದಕ್ಕೆ ನಾವು ಕನ್ನಡದಲ್ಲಿ ಭಾಷಾ ವೈವಿಧ್ಯತೆ ಇದೆ ಅಂತ ಹೇಳ್ಬೋದು. ಸಾಹಿತ್ಯ ಪ್ರಕಾರಗಳಲ್ಲೂ ಕೂಡ ಭಾಷಾ ವೈವಿಧ್ಯತೆ ಇದೆ. ಸಾಹಿತ್ಯದಲ್ಲಿ, ಸಾಹಿತ್ಯ ಅಂದರೆ ನಾವಲ್ಲುಗಳನ್ನು, ಕಾದಂಬರಿಗಳನ್ನು, ಡ್ರಾಮಾ, ನಾಟಕಗಳನ್ನು, ಪೋಯಮ್ಗಳನ್ನು, ಕವನಗಳನ್ನು, ಏನು ಸಾಹಿತ್ಯ ಇದೆ ಆ ಪ್ರಕಾರಗಳಲ್ಲೂ ಕೂಡ ಏನಾಗಿದೆ, ಭಾಷೆಯಲ್ಲಿ ವೈವಿಧ್ಯತೆ ಇದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಎಲ್ಲ ಕನ್ನಡಗಳನ್ನು ಸಮನ್ವಯಗೊಳಿಸುವ ಗ್ರಾಂಥಿಕ ಕನ್ನಡ ಇದೆ. ಈಗ ಅನೇಕ ಕನ್ನಡಗಳಿದೆ, ಯಾಕೆಂದರೆ ವೈವಿಧ್ಯತೆ ಇದೆ. ಅದನ್ನು ಸಮನ್ವಯ ಮಾಡ್ತಕ್ಕಂಥ ಒಂದು ಗ್ರಾಂಥಿಕ ಕನ್ನಡ ಅಂತ ಹೇಳಿದ್ರೆ
ನಾವು ಅದನ್ನು ಬುಕ್ಕಿಶ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಆ ಗ್ರಾಂಥಿಕ ಕನ್ನಡ ಕೂಡ ಇದೆ. ಅದಕ್ಕೋಸ್ಕರ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ಕನ್ನಡದಲ್ಲಿ ಭಾಷಾ ವೈವಿಧ್ಯತೆ ಇದೆ ಅಂತ ನಾವು ಸಮರ್ಥಿಸ್ಕೋಬಹುದು. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಪ್ರಶ್ನೆ 18 ಈ ಒಂದು ವಿಡಿಯೋನ ಕೊನೆಯ ಒಂದು ಪ್ರಶ್ನೆ ಆಗಿರುತ್ತೆ. ಇದರಲ್ಲಿ ನೀವು ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗತ್ತೆ. 8 ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಪ್ರಶ್ನೆ 18 ನೋಡಿ, ಭಾಷೆಗೂ ಮಗುವಿನ ಪರಿಸರಕ್ಕೂ ಗಾಢವಾದ ಸಂಬಂಧ ಇದೆ. 2 ಉದಾಹರಣೆಗಳನ್ನು ಕೊಡಿ. 2 ಕೇಳಿದ್ದಾವೆ, 2 ಕೊಡೋಣ. ಭಾಷೆಗೂ ಮಗುವಿನ ಪರಿಸರಕ್ಕೂ ಗಾಢ ಸಂಬಂಧ ಇದೆ. ಎಷ್ಟು ಎಕ್ಸಾಂಪಲ್ ಕೊಡಬೇಕು? 2 ಎಕ್ಸಾಂಪಲ್ ಕೊಡಬೇಕು. ಉತ್ತರ ನೋಡಿ. ಸುತ್ತಮುತ್ತಲಿನ ಗಿಡ, ಮರ, ಪ್ರಾಣಿ, ಪಕ್ಷಿಗಳ ಹೆಸರು ಮತ್ತು ಅವುಗಳ ಅರಿವು. ಇದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಮಗುವಿನ ಸುತ್ತಮುತ್ತಲಿರ್ತಕ್ಕಂಥ ಗಿಡ, ಮರ, ಪ್ರಾಣಿ, ಪಕ್ಷಿಗಳ ಹೆಸರು ಮತ್ತು ಅವುಗಳ ಅರಿವು ಬಂದಾಗ ಏನಾಗುತ್ತೆ? ಭಾಷೆ ಡೆವಲಪ್ಮೆಂಟ್ ಆಗುತ್ತೆ. ದೈನಂದಿನ ವ್ಯಾವಹಾರಿಕ ಭಾಷೆಯ ಬಳಕೆ. ದೈನಂದಿನ ದಿನನಿತ್ಯ ನಾವೇನು ಮಾತಾಡ್ತೀವಿ ಆ ಒಂದು ಭಾಷೆಯ ಬಳಕೆ ಕೂಡ ಏನಾಗುತ್ತೆ? ಮಗುವಿನ ಪರಿಸರ ಮತ್ತು ಭಾಷೆಗೆ ಏನಾಗುತ್ತೆ? ಸಂಬಂಧವನ್ನು ಕಲ್ಪಿಸುತ್ತೆ. ಸ್ಥಳೀಯ ಸಂಸ್ಕೃತಿ ಮತ್ತು ಪರಿಸರದ ಪ್ರಭಾವ, ಇವೆಲ್ಲ ಅಂಶಗಳೇನಾಗುತ್ತೆ? ಭಾಷೆಗೂ ಮಗುವಿನ ಪರಿಸರಕ್ಕೂ ಗಾಢವಾದ ಸಂಬಂಧ ಇದೆ ಅಂತಕ್ಕಂಥ ಮಾತನ್ನು ಇದು ಹೇಳುತ್ತೆ. ಇದು ನಾವು ಎಕ್ಸಾಂಪಲ್ ಆಗಿ ಇಲ್ಲಿ ತಗೋಬೋದು. ಇಷ್ಟನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಹೀಗೆ ನಾನು 8 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಎಕ್ಸಾಮಲ್ಲಿ ನೀವು ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ಏನು ಮಾಡಬೇಕಾಗತ್ತೆ? ಅಟೆಂಡ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕ ಇರುತ್ತೆ. ಟೋಟಲ್ ಆಗಿ ಇದು 10 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳು ಕೇಳಲಾಗುತ್ತೆ. ಸೊ ಇಲ್ಲಿ ಕೊನೆಯಲ್ಲಿ ಎಕ್ಸಾಮ್ ಸಕ್ಸಸ್ ಟಿಪ್ಸನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನೋಡಿ. ಉತ್ತರಗಳನ್ನು ಏನು ಮಾಡಬೇಕು? ಪಾಯಿಂಟ್ ವಾರ್ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ಬರೀಬೇಕು. ನಾನು ಹೆಂಗೆ ಪಾಯಿಂಟ್ ವೈಸ್ ಆನ್ಸರ್ಗಳನ್ನ ನಿಮಗೆ ಕೊಟ್ಟೀನಿ, ಅದೇ ಥರ ನೀವೇನು ಮಾಡಿ ಪಾಯಿಂಟ್ ವೈಸ್ ಆನ್ಸರ್ ಮಾಡಿದಾಗ ಇವ್ಯಾಲ್ಯುಯೇಟರ್ಗೆ ಅದನ್ನು ವ್ಯಾಲ್ಯುಯೇಷನ್ ಮಾಡೋದಕ್ಕೆ ಏನಾಗುತ್ತೆ? ಸುಲಭ ಆಗುತ್ತೆ. ನಿಮಗೆ ಅಂಕಗಳು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಮುಖ್ಯ ಪದಗಳನ್ನು ಏನು ಮಾಡಬೇಕು? ಅಂಡರ್ಲೈನ್ ಮಾಡಬೇಕು. ಯಾವುದಾದ್ರು ಮುಖ್ಯ ಪದ ಇದೆ ಅದರಲ್ಲಿ ಅಂತ ಹೇಳಿದ್ರೆ ಅದನ್ನು ಅಂಡರ್ಲೈನ್ ಮಾಡಿ ಆ ಪದ ನೋಡಿ ಮಾರ್ಕ್ಸ್ ಕೊಡ್ತಕ್ಕಂಥ ಚಾನ್ಸಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಈ ದಿನ ಒಂದಕ್ಕೆ ಏನು ಮಾಡಿ 10 ನಿಮಿಷ ಇದನ್ನು ಪುನರಾವರ್ತನೆ ಮಾಡಿ ನಿಮಗೆ ಹೆಚ್ಚು ನೆನಪಲ್ಲಿ ಉಳಿಯುತ್ತೆ. ದಿನಕ್ಕೆ ಒಂದು 10 ನಿಮಿಷ ಈ ಒಂದು ಪ್ರಶ್ನೆಗಳನ್ನು ಏನು ಮಾಡಿ ಪುನರಾವರ್ತನೆ ಮಾಡಿ ನೋಡಿ, ಅದನ್ನು ಓದಿ 10 ನಿಮಿಷ ಸಾಕು, ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಸೊ ಇಲ್ಲಿ ಒಂದು ನಿಮಗೆ ಮೋಟಿವೇಶನ್ ಪಾಯಿಂಟ್ ಇದೆ. ನಿರಂತರ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಯಾವತ್ತೋ ಒಂದು ದಿನ ಸ್ಟಡಿ ಮಾಡಿದ ತಕ್ಷಣ, ಅಭ್ಯಾಸ ಮಾಡಿದ ತಕ್ಷಣ ನಾವು ಪಾಸ್ ಆಗೋಲ್ಲ, ಸಕ್ಸಸ್ ಆಗೋಲ್ಲ. ನಿರಂತರತೆ ಇರಬೇಕಾಗತ್ತೆ. ಕಂಟಿನ್ಯೂಯಸ್ ಆಗಿ ನಾವೇನು ಮಾಡಬೇಕು? ಸ್ಟಡಿ ಮಾಡಬೇಕು. ಆವಾಗಲೇ ನಮಗೆ ಏನು ಸಿಗುತ್ತೆ? ಸಕ್ಸಸ್ ಸಿಗುತ್ತೆ. ಅದಕ್ಕೆ ನಿರಂತರ ಅಭ್ಯಾಸವೇ ಯಶಸ್ಸಿನ ಗುಟ್ಟು ಅಂತ ಹೇಳಿ ನಮ್ಮ ಒಂದು ಚಾನಲ್ ನಿಮ್ಗೆ ಗೊತ್ತಿದೆ, ರೈಸ್ ಅಪ್ ಮೋಟಿವ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಟ್ಯಾಗ್ಲೈನ್ ಕೊಟ್ಟಿದೆ, ಲರ್ನ್, ಪ್ರಾಕ್ಟೀಸ್, ಗೋ ಹೈ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಏನಾಗಲಿ ಇದು ಒಂದು ಪ್ರಯೋಜನ ಸಿಗಲಿ. ಮತ್ತು ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋಗಳು ನಿಮಗೆ ಅತಿ ಬೇಗ ಲಭ್ಯ ಆಗುತ್ತೆ. ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಈ ವಿಡಿಯೋಗಳೇನಾಗುತ್ತೆ ನಿಮಗೆ ಸಹಾಯ ಮಾಡುತ್ತೆ. ಎಲ್ಲದಕ್ಕೂ ನಿಮಗೆ ಈ ವಿಡಿಯೋಗಳೇನಾಗುತ್ತೆ ಅದು DLED ಎಕ್ಸಾಮ್ಸ್ ಆಗಿರ್ಬೋದು, ಟೆಟ್ ಆಗಿರ್ಬೋದು, CET ಆಗಿರ್ಬೋದು, ಮುಂದೆ ಏನೇನು ಎಕ್ಸಾಮ್ಸ್ಗಳು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತೀನಿ. ಅದಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಈ ದಿನದ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.